ಭೀಮಾ ನದಿಯ ಪ್ರವಾಹಕ್ಕೆ ಕಡಬೂರು ಗ್ರಾಮ ಜಲಾವೃತವಾಗ್ಬಿಟ್ಟಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನಲ್ಲಿರುವಂತಹ ಕಡಬೂರು ಗ್ರಾಮದ ಸುಮಾರು 400 ಮನೆಗಳ ಪೈಕಿ 300ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಾವೆ. ಕಳೆದ 4 ದಿನದಿಂದ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದಾರೆ ಗ್ರಾಮಸ್ಥರು. ವಿದ್ಯುತ್ ಸಂಪರ್ಕ ಇಲ್ಲ, ಸರಿಯಾದ ಆಹಾರ ಇಲ್ಲ, ಕುಡಿಯೋಕೆ ನೀರಿಲ್ಲ, ಅಕ್ಷರಶಃ ಪರದಾಡ್ತಿದ್ದಾರೆ. ಮನೆಯಲ್ಲಿರುವಂತಹ ದವಸ ಧಾನ್ಯ ಎಲ್ಲವೂ ನಾಶವಾಗಿ ಹೋಗ್ಬಿಟ್ಟಿದೆ. ಭೀಮೆಯ ಪಾಲಾಗಿ ಹೋಗ್ಬಿಟ್ಟಿದೆ. ರಸ್ತೆಗಳು ಜಲಾವೃತವಾಗಿದ್ದಾವೆ. ಈ ಜಾಡಿ ಮನೆಗೆ ರೀಚ್ ಆಗುವಂತಹ ಪರಿಸ್ಥಿತಿ. ಕಡಬೂರು ಗ್ರಾಮವನ್ನೇ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ಭೀಮೆಯ ರೌದ್ರಾವತಾರಕ್ಕೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮ ಯಾವ ರೀತಿ ಜಲಾವೃತವಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಿ. ಅರ್ಧಕ್ಕರ್ಧ ಮನೆ ಮುಳುಗೋಗ್ಬಿಟ್ಟಿದೆ. ಮನೆಯ ಒಳಗೆ ಹೋಗೋಕ್ ಸಾಧ್ಯ ಇಲ್ಲ, ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಮನೆ ಒಳಗಿದ್ದಂತಹ ದವಸ ಧಾನ್ಯ ವಸ್ತುಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ಬಿಟ್ಟಿದ್ದಾವೆ. ಕಡಬೂರು ಗ್ರಾಮದಿಂದ ನಮ್ಮ ಪ್ರತಿನಿಧಿ ಭಜರಂಗಿ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಭಜರಂಗಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸಿಚುವೇಶನ್ ಯಾವ ರೀತಿಯಾಗಿದೆ ಅಂತ ಹೇಳಿ. ಜನರ ರಕ್ಷಣೆಗೆ, ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸುವುದಕ್ಕೆ ಏನು ವ್ಯವಸ್ಥೆಗಳಾಗ್ತಾ ಇದೆ ಜಿಲ್ಲಾಡಳಿತದಿಂದ? ವಿದ್ಯಾ, ಖಂಡಿತವಾಗಿ ಕೂಡ ಕಲಬುರಗಿಯಲ್ಲಿ ಭೀಮಾ ನದಿಯನ್ನು ಆರ್ಭಟಿಸಿಯನ್ನು ಬೊಬ್ಬಿರಿತಾ ಇದೆ. ಇದರಿಂದಾಗಿ ನದಿ ತೀರದಲ್ಲಿರ್ತಕ್ಕಂಥ ಸುಮಾರು 87 ಹಳ್ಳಿಗಳಿಗೆ ನೀರು ನುಗ್ಗಿಯಲ್ಲಿರ್ತಕ್ಕಂಥ ಜನರ ಜೀವವನ್ನ ಹಿಂಡ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಬಾರಿ ಏನು ಭೀಮಾ ನದಿಯ ಅಬ್ಬರದ ಪ್ರವಾಹ ಉಂಟಾಗಿದೆ. ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮ ಅಂದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿರ್ತಕ್ಕಂಥ ಈ ಒಂದು ಗ್ರಾಮ ಏನಿದೆ, ಈ ಒಂದು ಕಡಬೂರು ಗ್ರಾಮ ಒಂದ್ ಕಡೆಗೆ ಭೀಮಾ ನದಿ ಪ್ರವಾಹದಲ್ಲಿ ಈ ಒಂದು ಗ್ರಾಮವನ್ನ ಕಟ್ಟಲಾಗಿದೆಯಾ ಅಥವಾ ಪ್ರವಾಹ ಇಲ್ಲಿ ನುಗ್ಗಿದೆ ಅನ್ನುವಂಥ ಚಿತ್ರಣ ಇಲ್ಲಿ ಕಂಡು ಬರ್ತಾ. ಯಾಕಂದ್ರೆ ಈ ಒಂದು ಕಡಬೂರು ಗ್ರಾಮ ಏನಿದೆ ಪ್ರವಾಹದಿಂದಾಗಿ ಅಕ್ಷರಶಃ ಕಂಗೆಟ್ಟಿ ಹೋಗಿದ್ದಾರೆ. ನಾನು ಕಡಬೂರು ಗ್ರಾಮದ ಮಧ್ಯದಲ್ಲಿದ್ದೀನಿ, ನಿಮ್ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಕಣ್ಣು ಹಾಯಿಸುವುದಕ್ಕೆ ಇಡೀ ಗ್ರಾಮ ಏನಿದೆ, ಗ್ರಾಮ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿದೆ. ಇದು ಮುಖ್ಯ ರಸ್ತೆ ಮೇಲೆ ಯಾವ ರೀತಿ ನೀರಿದೆ ಅಂದ್ರೆ ಸುಮಾರು 10 ರಿಂದ 12 ಅಡಿಯಷ್ಟು ನೀರಿದೆ. ಇಲ್ಲಿರ್ತಕ್ಕಂಥ ಏನು ಗ್ರಾಮಸ್ಥರ ಮನೆಗಳಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅದೇ ಕಳೆದ 1 ವಾರದಿಂದ ಇದು ಸಂಪೂರ್ಣ ಈ ಒಂದು ಕಡಬೂರು ಗ್ರಾಮ ಭೀಮಾ ನದಿಯ ರಕ್ಕಸ ಪ್ರವಾಹಕ್ಕೆ ಜಲಾವೃತ ಆಗಿರೋದ್ರಿಂದಾಗಿ ನ್ಯೂಸ್ ಫಸ್ಟ್ ಕೂಡ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ರಕ್ಷಣಾ ಸಿಬ್ಬಂದಿಗಳು ಇಲ್ಲಿ ಬಂದಿದ್ರು ಕೂಡ ಈ ಒಂದು ಈ ಮರ ಕೂಡ ಕಾಣಿಸ್ತಾರೆ, ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಅಷ್ಟು ಎತ್ತರಕ್ಕೆ ಬೋಟ್ ಬಂದು ಜನರಿಗೆ ಆಹಾರ ಕೊಡುವಂತ ಕೆಲಸ ಒಂದ್ ಕಡೆ ಆಗಿದೆ. ಮತ್ತೊಂದ್ ಕಡೆಗೆ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿರೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ಜನರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಅವರು ಬದುಕುವುದೇ ದೊಡ್ಡದು ಅನ್ನುವಂತ ಮಾತು ಅವ್ರು ಹೇಳ್ತಾರೆ. ಯಾವಾಗ ನೀರು ಕ್ರಮೇಣವಾಗಿ ಅವರ ಗ್ರಾಮಕ್ಕೆ ನುಗ್ಗಿದೆ, ಅವರ ಮನೆಗಳಿಗೆ ನುಗ್ಗುತ್ತಾ ಹೋಗುತ್ತೋ ಆವಾಗ ತಕ್ಷಣಕ್ಕೆ ಇಲ್ಲಿರ್ತಕ್ಕಂಥ ಜನರು ಹಂತ ನೀರು ಬರ್ತಾ ಇದ್ದಾಗೇನೆ ಎತ್ತರಕ್ಕೆ ಹೋಗುವಂತ ಕೆಲಸ ಮಾಡಿ ಹೋಗಿ ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ನಿಮ್ಗೆ ಈ ಭಾಗದಲ್ಲೂ ಕೂಡ ಕಾಣಿಸ್ತಾ ಇರುವ ದೊಡ್ಡ ಅರಳಿ ಮರ ಏನು ಕಾಣಿಸ್ತದೆ, ಅರಳಿ ಮರದ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಆಶ್ರಯ ಪಡೆದುಕೊಂಡಿದ್ದಾರೆ. ಎತ್ತರದಲ್ಲಿರ್ತಕ್ಕಂಥ ಮನೆಗಳಿಗೆ ಹೋಗಿ ಆಶ್ರಯ ಕೂಡ ಪಡೆದುಕೊಂಡಿದ್ದಾರೆ. ಅಂದ್ರೆ ಅಕ್ಷರಶಃ ಈ ಬಾರಿ ಭೀಮೆಯ ರೌದ್ರಾವತಾರಕ್ಕೆ ಕಡಬೂರು ಗ್ರಾಮ ಅಕ್ಷರಶಃ ಕಂಗೆಟ್ಟಿ ಹೋಗಿದೆ, ತತ್ತರಿಸಿ ಹೋಗಿದೆ. ನಿಮ್ಗೆ ಈ ಭಾಗದ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಒಂದು ದ್ವಿಚಕ್ರ ವಾಹನ ಕಂಪ್ಲೀಟ್ ಆಗಿ ಕಾಣದೆ, ಕಂಪ್ಲೀಟ್ ಆಗಿ ಮುಳುಗಡೆ ಆಗಿತ್ತು. ಇನ್ನೂ ಕೂಡ ಮನೆಯಲ್ಲಿ ಅಪಾರ ಪ್ರಮಾಣದ ಈ ಒಂದು ಗ್ರಾಮದಲ್ಲಿರತಕ್ಕಂಥ ಜನಸಂಖ್ಯೆ ಏನು ಅಂದ್ರೆ ಸುಮಾರು 1500 ರಿಂದ 1600 ಜನಸಂಖ್ಯೆ ಇದೆ. 500ಕ್ಕೂ ಹೆಚ್ಚು ಮನೆಗಳಿದಾವೆ. 90% ಮನೆಗಳು ನೀರಿನಿಂದ ಅಂದ್ರೆ ಜಲದಿಂದ, ಭೀಮೆಯ ಪ್ರವಾಹದ ರಾಕ್ಷಸನಿಂದಾಗಿ ಮುಳುಗಡೆಯಾಗಿದೆ. ನಿಮ್ಗೆ ಈ ಭಾಗದಲ್ಲಿ ಗಮನಿಸ್ತಾ ಇರುವಂತದ್ದು ಕೆಳಮಟ್ಟದಲ್ಲಿ ನೀವು ಗಮನಿಸುವ ದೊಡ್ಡ ಮನೆ ಇದೆ. ಮನೆ ಮೇಲ್ಮಟ್ಟ ಕೂಡ ನೀರು ಹೋಗಿದೆ. ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ಮುಳುಗಡೆಯಾಗಿ ಹೋಗಿದೆ. ಇಲ್ಲಿರ್ತಕ್ಕಂಥ ಜನರು ಇದೀಗ ಇವತ್ತು ನಿನ್ನೆ ರಾತ್ರಿಯಿಂದ ಈ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಹಂತವಾಗಿ. ಹಾಗಾಗಿ ಯಾವ್ಯಾವ ಮನೆಗಳು ನೀರಿನಿಂದ ಏನು ಕಡಿಮೆ ಆಗ್ತಾ ಇದಾವೆ ಆ ಮನೆಗಳಿರ್ತಕ್ಕಂಥ ವಸ್ತುಗಳನ್ನು ಕೂಡ ಅವರು ಸ್ವಚ್ಛತೆ ಮಾಡುವಂತ ಕೆಲಸ ಒಂದ್ ಕಡೆ ಮಾಡ್ತಾರೆ. ಒಂದ್ ಕಡೆ ನೀರಿನ ರಕ್ಕಸ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆಗೆ ಹಾವು ಚೇಳುಗಳ ಕಾಟ ಕೂಡ ಈಗ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಶುರುವಾಗಿದೆ. ನೀರೇನು ಹೊಕ್ಕಿತ್ತು, ಮನೆಯನ್ನ ತೆರೆದು ಒಳಗೆ ಹೋಗೋದಕ್ಕೆ ಕೂಡ ಹೆದರ್ತಾ ಇದ್ದಾರೆ. ಯಾಕಂದ್ರೆ ಹಾವು ಚೇಳುಗಳು ಮನೆಯಲ್ಲಿ ಇರಬಹುದು ಅಂತ ಭಯದಲ್ಲಿಯೇ ಮನೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇಲ್ಲಿರ್ತಕ್ಕಂಥ ಪ್ರವಾಹದಿಂದ ಕಳೆದ 1 ವಾರದಿಂದ ಸಂಪರ್ಕ ಕಡಿತ ಆಗಿರೋದ್ರಿಂದಾಗಿ ತುತ್ತು ಅನ್ನಕ್ಕೂ ಇಲ್ಲಿರ್ತಕ್ಕಂಥ ಏನು ಸಂತ್ರಸ್ತರು ಪರದಾಡಿದರೆ, ಕುಡಿಯೋದಕ್ಕೂ ನೀರಿಲ್ಲ. ಸುತ್ತಮುತ್ತಲೂ ಕೂಡ ಅಪಾರ ಪ್ರಮಾಣದ ಭೀಮೆಯ ಪ್ರವಾಹದ ನೀರಿದೆ. ಆದ್ರೆ ಕುಡಿಯೋದಕ್ಕೆ ಯೋಗ್ಯ ಇಲ್ಲದೆ ಕಾರಣಕ್ಕಾಗಿ ಹನಿ ನೀರು ಕೂಡ ಪರದಾಡುವಂತ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ಪುಟ್ಟ ಮಕ್ಕಳನ್ನು ಕೂಡ ಇಟ್ಕೊಂಡು ಇಡೀ ಇಲ್ಲಿರ್ತಕ್ಕಂಥ ಮಹಿಳೆಯರು, ಕುಟುಂಬಸ್ಥರೆಲ್ಲರೂ ಕೂಡ ತೀವ್ರ ಪರದಾಡಿದರೆ. ಇವರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂದ್ರೆ ಅಷ್ಟೊಂದು ದಯನೀಯ ಸ್ಥಿತಿಯಲ್ಲಿ ಇವರು ಕಳೆದ 1 ವಾರದಿಂದ ಕಾಲ ಕಳೆದಿದ್ದಾರೆ. ಆದ್ರೆ NDRF, SDRF ರಕ್ಷಣಾ ಸಿಬ್ಬಂದಿಗಳು ಇಲ್ಲಿಗೆ ಬಂದು ಅವರಿಗೆ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಸದ್ಯಕ್ಕೆ ಅವರು ಮುಂದಾಗಿದ್ರು. ಆದ್ರೆ ಇಲ್ಲಿರ್ತಕ್ಕಂಥ
ಇಲ್ಲಿರ್ತಕ್ಕಂಥ ಕಡಬೂರು ಗ್ರಾಮದ ಜನರು ಹೇಳ್ತಾ ಇರುವಂತದ್ದು ಒಂದೇನೆ, ಪ್ರತಿ ಬಾರಿ ಭೀಮೆಯ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ನಮಗೆ ಇದೇ ಪರಿಸ್ಥಿತಿ ಆಗುತ್ತೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪ್ರವಾಹದಿಂದ ಹೊರಗಡೆ ಹೋಗಲ್ಲ, ಸತ್ರು ಇಲ್ಲೇ ಸಾಯ್ತೀವಿ. ಯಾಕಂದ್ರೆ ಪ್ರತಿ ಬಾರಿ ಪ್ರವಾಹ ಬಂದಲ್ಲೂ ಇದೇ ಸಮಸ್ಯೆ ನಮ್ಗೆ ಉಂಟಾಗ್ತದೆ. ಹೀಗಾಗಿ ನಮಗೆ ಶಾಶ್ವತ ಪರಿಹಾರ ಅಂದ್ರೆ ನಮಗೆ ಬೇರೆ ಕಡೆಗೆ ಜಾಗ ತೋರಿಸಿ ಮನೆಗಳನ್ನ ಕಟ್ಟಿಕೊಂಡು ಅಲ್ಲಿಗೆ ಸ್ಥಳಾಂತರ ಮಾಡಿ ಶಿಫ್ಟ್ ಮಾಡಿ ಅನ್ನುವಂತ ಬೇಡಿಕೆ ಅವರು ಇರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ರಕ್ಷಣಾ ಸಿಬ್ಬಂದಿಗಳು ಬಂದು, ಅಧಿಕಾರಿಗಳು ಬಂದು ಇವರನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ ಗಂಜಿ ಕೇಂದ್ರಕ್ಕೆ ಸೇರಿಸಬೇಕಾದ್ರು ಅಂದ್ರೆ ಕಾಳಜಿ ಕೇಂದ್ರಕ್ಕೆ ಅಲ್ಲಿಗೆ ಸ್ಥಳಾಂತರ ಮಾಡಬೇಕಾದ್ರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಪಟ್ಟು ಹಿಡಿದ್ರು. ಯಾರು ಕೂಡ ಹೋಗದೇ ಇರೋ ಕಾರಣಕ್ಕಾಗಿ ಅಧಿಕಾರಿಗಳು ಸಾಕಷ್ಟು ಹರಸಾಹಸ ಪಟ್ಟಿದ್ರು. ಆದ್ರೂ ಕೂಡ ಈ ಗ್ರಾಮಸ್ಥರು ಊರು ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಲ್ಲ, ನಮಗೆ ಶಾಶ್ವತವಾಗಿ ಪರಿಹಾರ ಕೊಡಬೇಕಂದ್ರೆ ಇಲ್ಲಿಂದ ಊರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರೆ ಮಾತ್ರ ನಾವು ಇಲ್ಲಿಂದ ಹೋಗ್ತೀವಿ, ಹೊರತಾಗಿ ಬದಲಾಗಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾವು ಹೋಗೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ರು. ಅದರ ಅದೃಷ್ಟವಶಕ್ಕೆ ಭೀಮೆಯ ಅಬ್ಬರ ನೀರು ಕಡಿಮೆ ಆಗ್ತಾ ಇರೋದ್ರಿಂದ ಈಗ ಗ್ರಾಮ ಹಂತ ಹಂತವಾಗಿ ಓಪನ್ ಆಗ್ತಾ ಇದೆ. ಅಂದ್ರೆ ನೀರು ಕಡಿಮೆ ಆಗ್ತಾ ಇರೋದ್ರಿಂದ ಒಂದೊಂದೇ ಮನೆಗಳು ಹೊರಗೆ ಕಾಣಿಸ್ತಾ ಇರುವಂತದ್ದು. ಆದ್ರೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಹಾಳಾಗಿ ಒಂದ್ ಕಡೆ ಆದ್ರೆ ಅವರ ಸ್ಥಿತಿ ಯಾವ ರೀತಿಯಾಗಿದೆ, ಮನೆಯಲ್ಲಿರ್ತಕ್ಕಂಥ ವಸ್ತುಗಳ ಪರಿಸ್ಥಿತಿ ಯಾವ್ದಿದೆ ಅಂತ ಹೇಳ್ತಿರೋದಂಥದ್ದು. ಈಗ ಏನು ಹಾಳಾಗಿದೆ, ನೀರಿನಿಂದ ಹಾಳಾಗಿದೆ. ಹೀಗಾಗಿ ಇವರಿಗೆ ತಿನ್ನೋದಕ್ಕೆ ಒಂದು ತುತ್ತು ಅನ್ನ ಕೂಡ ಅಂದ್ರೆ ಅಡಿಗೆ ಮಾಡಿಕೊಂಡು ಊಟ ಮಾಡಬೇಕು ಅನ್ನೋದು ಕೂಡ ಏನೂ ಕೂಡ ಮನೆಯಲ್ಲಿ ಉಳಿದಿಲ್ಲ. ಈ ಒಂದು ಪ್ರವಾಹದ ನೀರಿನಲ್ಲಿ ಸಂಪೂರ್ಣವಾಗಿ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳು, ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲ ಸಮಾಧಿಯಾಗಿ ಹೋಗಿದೆ. ನಿಜಕ್ಕೂ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ನಮ್ಮ ಸ್ಥಿತಿ ಯಾರಿಗೆ ಹೇಳಬೇಕು? ನಮ್ಮ ಜನಪ್ರತಿನಿಧಿಗೆ ಸಾಕಷ್ಟು ಬಾರಿ ಹೇಳಿದ್ರು. ಕಳೆದ 20 ವರ್ಷಗಳಿಂದ ನಮ್ಮನ್ನ ಗ್ರಾಮವನ್ನು ಸ್ಥಳಾಂತರ ಮಾಡಿ ಅಂತ ಹೇಳ್ಕೊಂಡು ಬಂದ್ರು ಕೂಡ ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಅನ್ನುವಂತ ತಮ್ಮ ಆಕ್ರೋಶ ಮತ್ತು ನೋವನ್ನು ಕೂಡ ತೋರಿಕೊಳ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು, ಇವರೆಲ್ಲರೂ ಕೂಡ ಒಂದು ವಾರ ಭೀಮಾ ನದಿಯ ಪ್ರವಾಹ ನಟ್ಟ ನಡುವಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅವರ ಪರಿಸ್ಥಿತಿ ಹೇಗಾಗಿತ್ತು, ಅವರ ಮುಖದಲ್ಲಿ ಯಾರ ಮುಖದಲ್ಲೂ ಕೂಡ ಆತಂಕ ಛಾಯೆ ಕಾಣಿಸ್ತಾ ಇರುವಂತಂದ್ರೆ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಅವರ ಮನಸ್ಸಿನಲ್ಲೂ ನೋವು ಆವರಿಸಿಕೊಂಡಿದೆ. ಪ್ರತಿ ಬಾರಿ ಭೀಮಾ ನದಿ 3-4 ವರ್ಷಗಳಿಗೊಮ್ಮೆ ಭೀಮಾ ನದಿಯ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಇದೇ ಸ್ಥಿತಿ ಆಗುತ್ತೆ. ನಮ್ಮ ಬದುಕು ಕಂಪ್ಲೀಟ್ ಆಗಿ ಛಿದ್ರ ಆಗೋದು ಹೋಗುತ್ತೆ, ಹರಿದು ಹೋಗಿರ್ತಕ್ಕಂಥ ಬದುಕನ್ನು ಮತ್ತೆ ಕಟ್ಟಿಕೊಳ್ಬೇಕಾದ್ರೆ ಕೂಡ ನಮಗೆ ಸಾಕಷ್ಟು ಸಮಯ ವರ್ಷಗಳೇ ಕಳೆದ್ರು ಕೂಡ ಮುಂಚೆ ಆ ರೀತಿ ಜೀವನವನ್ನು ನಾವು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತುಗಳನ್ನು ಇರತಕ್ಕಂಥ ಜನರು ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ತಾವು ಗಮನಿಸ್ತಾ ಇರುವಂತದ್ದು, ಒಂದ್ ಕಡೆ ಇಡೀ ಗ್ರಾಮದಲ್ಲಿ ನೀವು ಆವರಿಸಿಕೊಂಡಿದೆ, ಆದ್ರೆ ಮತ್ತೊಂದು ಕಡೆಗೆ ಯುವಕರು ಕೂಡ ಮನೆ ಮೇಲೆ ಹೋಗಿ ನಿಂತಿರುವಂತದ್ದು. ಅಂದ್ರೆ ಇದು ಸದ್ಯಕ್ಕೆ ಕಾಣಿಸ್ತಾ ಇರತಕ್ಕಂಥ ಚಿತ್ರಣ. ಆದ್ರೆ ಕಳೆದ ಒಂದು ವಾರದಿಂದ ಏನು ನಿನ್ನೆ ಬೆಳಗ್ಗೆ ಕೂಡ ನೀರಿನ ಪ್ರಮಾಣ ಏನು ಇಲ್ಲಿ ದರ್ಗಾ ಕಾಣಿಸ್ತಾ, ದರ್ಗಾ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಈ ಭಾಗದಲ್ಲಿ ದೊಡ್ಡ ಮನೆ ಏನಿದೆ, ಈ ಮನೆ ಕೂಡ 80% ಮುಳುಗಡೆ ಆಗಿತ್ತು. ನಿಮ್ಗೆ ಈ ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನೂ ಕೂಡ ನಿನ್ನೆ ಸಂಜೆಯಿಂದ ನೀರು ಕ್ರಮೇಣ ಕಡಿಮೆ ಆಗಿರ್ತಕ್ಕಂಥ ಗೋಡೆಗೆ ಹಸಿ ಇರ್ತಕ್ಕಂಥ ಚಿತ್ರಣ ಕೂಡ ಕಂಡುತಂದ್ರೆ ಇಂತಹ ಒಂದು ಎತ್ತರದ ಮನೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದು, ಜಲ ಸಮಾಧಿಯಾಗಿ ಹೋಗಿತ್ತು. ಹೀಗಾಗಿ ನಮಗೆ ಶಾಶ್ವತವಾಗಿ ಪರಿಹಾರ ಕಲ್ಪಿಸಿಕೊಡಿ, ನಮ್ಮ ನೋವನ್ನ ಯಾರು ಕೇಳ್ತಾ ಇಲ್ಲ ಅನ್ನುವಂತ ಆಕ್ರೋಶದ ಮಾತುಗಳು ಕೂಡ ವಿದ್ಯಾಯುರು ಹೇಳ್ತಾ ಇದ್ದಾರೆ. ಇದು ಕೇವಲ ಕಡಬೂರು ಒಂದೇ ಚಿತ್ರಣ. ಕಲಬುರಗಿ ಜಿಲ್ಲೆಯಲ್ಲಿ ಬರೋಬ್ಬರಿ 87 ಹಳ್ಳಿಗಳಿಗೆ ರಕ್ಕಸ ಭೀಮೆಯ ಪ್ರವಾಹ ಹೊಡೆತ ಕೊಟ್ಟಿದೆ. ಅವರ ಬದುಕನ್ನ ಬರಿದಾಗಿಸಿದೆ. ಅವರನ್ನ ಕಾಳಜಿ ಕೇಂದ್ರಕ್ಕೆ ಸೇರಿಸುವಂತ ಕೆಲಸ ಪ್ರವಾಹ ಮಾಡಿರುವಂತದ್ದು. ಮತ್ತೊಂದು ಕಡೆಗೆ ಅಪಾರ ಪ್ರಮಾಣದ ನೀರು ರೈತರ ಜಮೀನುಗಳಿಗೆ ನುಗ್ಗಿ ಕೂಡ ಅಲ್ಲಿಯೂ ಕೂಡ ರೈತರ ಬದುಕಿನ ಬೆಳೆ ಕೂಡ ಸಂಪೂರ್ಣವಾಗಿ ಸರ್ವನಾಶ ಆಗಿದೆ. ಈ ಬಾರಿ ಮಾತ್ರ ವಿಶೇಷವಾಗಿ ಚಿತ್ತಾಪುರ ಭಾಗದ ಈ ಕಡಬೂರು ಆಗಿರ್ಬೋದು, ಹೊನಗುಂಟಿ ಆಗಿರ್ಬೋದು, ಚಾಮನೂರು ಆಗಿರ್ಬೋದು, ಈ ಭಾಗದಲ್ಲಿ ಸುಮಾರು 8 ಹಳ್ಳಿಗಳಿಗೆ ಒಂದ್ ಕಡೆಗೆ ಭೀಮಾ ನದಿಯ ರಕ್ಕಸ ರೌದ್ರ ಅವತಾರ ಆದ್ರೆ, ಮತ್ತೊಂದು ಕಡೆಗೆ ಕಾಗಿಣ ನದಿ ಕೂಡ ಆರ್ಭಟಿಸಿರುವುದರಿಂದಾಗಿ ಇವರ ಬದುಕೇ ಒಂದ್ ರೀತಿಯಿಂದ ಬರಿದಾಗಿ ಹೋಗಿದೆ, ಛಿದ್ರ ಆಗಿ ಹೋಗಿದೆ. ಆತಂಕದಲ್ಲೇ ಕಾಲ ಕಳೆಯುವಂತ ಸ್ಥಿತಿ ಅಂದ್ರೆ ಕಳೆದ ಒಂದು ವಾರ ಕೂಡ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಇಲ್ಲೇ ಭೀಮೆ ಪ್ರವಾಹದ ನಟ್ಟ ನಡುವಿನಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡಿದರೆ. ಇವರ ಒಂದೇ ಬೇಡಿಕೆ ಇರುವಂತದ್ದು, ಒಂದಿಷ್ಟು ಗ್ರಾಮಸ್ಥರು ಮಹಿಳೆಯರು ಇದ್ದಾರೆ. ನಿಜಕ್ಕೂ ಪ್ರವಾಹ ಬಂದ ಸಂದರ್ಭದಲ್ಲಿ ಅವರ ಸ್ಥಿತಿ ಹೇಗಿತ್ತು, ಯಾವ ರೀತಿ ಅವರು ತಮ್ಮ ಜೀವನ ಉಳಿಸಿಕೊಂಡ್ರು, ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ರು. ಈಗ ಪ್ರವಾಹ ಬಂತು, ನಿಮ್ಮ ಊರಾಗ ನೀರು ಬಂತು, ಎಲ್ಲ ಬಂತು. ನೀರ್ ಬಂದಾಗ ನೀವ್ ಎಲ್ಲಿ ಹೋದ್ರಿ, ಹೆಂಗ್ ಹೋದ್ರಿ? ನಿಮ್ ಎಲ್ಲ ಮನಿ ಮುಳುಗೋಗ್ಯಾವಲ್ಲ? ಎಲ್ಲ ಮನಿ ಮುಳುಗೋಗ್ಯಾವ್ರಿ. ಏನಿಲ್ಲ ಮನ್ಯಾಗ ಮಾಲಿಲ್ಲ, ಮಸಿಲಿಲ್ಲ, ಹೌದಿಲ್ಲ, ಅಲ್ಲಿಲ್ಲ. ನಾವು ಉಪವಾಸ ಬಿದ್ದೀವಿ, ವನವಾಸ ಬಿದ್ದೀವಿ, ನೀರ್ ಸಿಕ್ಕಿಲ್ಲ. ನಮಗೆ ಊರ್ ಕಡೆ ಊರ್ ಮಾಡ್ಬೇಕು, ನೀರ್ ಹತ್ತಲಾರ್ದಂಗ ಊರ್ ಮಾಡ್ಬೇಕು. ಮತ್ತೇನ್ ನಮ್ಗೇನು ಬೇಕಾಗಿಲ್ಲ, ನಮ್ಗೇನಿಲ್ಲ. ಊರಂದು ಮುಂದಕ್ಕೆ ದಾಡ್ಸಿಬಿಡ್ಬೇಕು. ಅಲ್ಲ, ಈಗ ನೀರ್ ಬಂದಾಗ ಎಲ್ಲ ಮಾಡಿದ್ರೆ ಊರ್ ಬಿಟ್ಟು ಯಾಕೆ ಹೋಗಲ್ಲ ನೀವು? ನಾವು ಊರ್ ಬಿಟ್ಟು ಹೋಗಲ್ರಿ. ಮತ್ತೆ ಊರ್ ಫಿಕ್ಸ್ ಮಾಡಿದ್ರೆ ಹೋಗ್ತೀವಿ. ನಾವು ಊರ್ ಬಿಟ್ಟು ಹೋಗಲ್ಲ. ನಾವ್ ಯಾಕೆ ಹೋಗಮ್ರಿ? ಸತ್ರಿದ್ರಾಗ ಸಾಯ್ತಿವಿ. ನಾವು ಊರ್ ಬಿಟ್ಟು ಹೋಗಲ್ಲ. ಊರ್ ಫಿಕ್ಸ್ ಮಾಡ್ರಿ ಊರ್ ಬಿಟ್ಟು ಹೋಗ್ತೀವಿ. ನಾವ್ ಈಗ ಯಾಕೆ ಮಾಡ್ಲಕ್? ಈಗಮ್ಮ ನೀರ್ ಬಂದು ಎಲ್ಲ ಬಂದು ನಿಮ್ ಕುಡಿಯಕ್ ನೀರ್ ಸಿಕ್ಕುವ, ಊಟ ಸಿಕ್ಕುವ, ಹೆಂಗ್ ಜೀವನ ಕಳೆದ್ರೆ 8 ದಿನ ನೀರಾಗೆ ಇದ್ರಿ ನೀವು? ನೀರಾಗೆ ಇದ್ದೀವ್ರಿ. ಏನಿಲ್ಲ, ಎಲ್ಲಿಗೆ ಹೋಗೋದಿಲ್ಲ, ಬರಲ್ಲ. ಎಲ್ಲಿಗೆ ಹೋಗಮ್ಮ? ಸತ್ರ ಇಲ್ಲೇ ಸತ್ರ ಆಯ್ತು, ಸುಮ್ ಕುಂತೀವಿ ನೋಡ್. ಬರೇ ವರ್ಷ ಹಂಗ 5 ವರ್ಷ ನಡು ಕರ್ಗಮ್ಮಗ ಬಂದ ಪಿರಂಕ್ಯಾಗ ಹೇಳಿವಿ, ಫೋಟೋ ತೆಕ್ಕೊಂಡ್ ಆಯ್ತಮ್ಮ ಅಂತೇಳಿ ಬೆನ್ ಬಾರಿಸಿ ಹೋಗ್ಯಾನ ಒಬ್ಬ ಅಜ್ಜಿಗೆ. ಇನ್ನವರೆಗೆ ಏನು ತಲೆಗೆ ತಗೊಂಡಿಲ್ಲ. 5 ವರ್ಷ ಆಯ್ತು ನೋಡ್.
ಅದಕ್ಕೆ ಮತ್ತೆ ಎಲ್ಲಿ ಹೋಗಮ್ಮ ಇಲ್ಲೇ ಬಿದ್ರೆ ನೀರಾಗೆ ಇದ್ದೀವಿ ನೋಡ್ ನಾವು. ಈಗ ನಿಮ್ಗೆ ನಿಮ್ಮ ಸಮಸ್ಯೆ ಕೇಳಿಗೆ ಯಾರ ಬಂದಿರೇನೋ ನಿಮ್ಗೆ ಆಟ ಊಟ ಗೀಟ ಕೊಡ್ಲಿಕ್ಕೆ ಅಂತ ಬಂದಿರ? ಯಾರು ಬಂದಿಲ್ಲ ನಮ್ಗ, ಒಬ್ರೊಬ್ರು ಬಂದಿಲ್ಲ. ನೀರ್ನು ಬಂದಿಲ್ಲ ನಮ್ಗ. ಏನ್ ಇಲ್ಲಿವೇ ನೀರೇ ಕುಡ್ದಿವಿ ಸೋಸಿ ಹಾಕೊಂಡ್ ಕೇಸಿ. ಯಾವ ಇವ್ ನೀರ್ ಕುಡ್ದಿರಿ? ಇವೇ ನೀರ್ ಕುಡ್ದಿವ್ರಿ. ತೋರ್ಸಂದ್ರ ತೋರಿಸ್ತೀವಿ, ಮನ್ಯಾಗ ಸೋಸಿ ಬಿಸಿ ಮಾಡಿ ಕುಡ್ದಿವಿ. ಇಲ್ಲ ಅನ್ನಲ್ಲ. ಬೆಳಗನ ಗಂಟಲ್ ಗುಸ್ಸು ಗುಸ್ಸ ಅಲ್ಲ ಆಗ್ತದ. ಮುಂದಕ್ಕೆ ಹೋಗ್ಲಕ್ಕ ದವಾಖಾನಿಯಲ್ಲಿ ಈಟೆ ಒದ್ದಾಡ್ಲತ್ತೀವಿ. ಏನ್ ಮಾಡ್ಬೇಕು ಹೇಳ? ಈಗ ಈ ನೀರ್ ಬಂತು, ಭೀಮಾ ನದಿ ನೀರ್ ಬಂತು, ಪ್ರತಿ ಸರಿ ಪ್ರವಾಹ ಬಂದಾಗ ನೀರ್ ಬರ್ತದ. ಈ ಸರಿ ನೀರ್ ಎಷ್ಟ್ರ ಮಟ್ಟಿಗೆ ಬಂದಿತ್ತು? ಏನಾರ ಉಳ್ದಾವ ನಿಮ್ ಮನೆಗೆಲ್ಲ? ಏನು ಓದಿಲ್ಲ ನೋಡ್ರಿ ನಮ್ಗೂ. ಏನು ಏನಂತ ನಮ್ಗ ಅನ್ಕರ ನಮ್ಗಿದು ಊರೇ ಸಾಕಾಗ್ಯದ. ನಮ್ ಬ್ಯಾಸರ ಆಗ್ಯದ ನೋಡ್ರಿ. ಇದು ನಮ್ ಊರ್ ಕಿತ್ತಿ ನಮ್ ಮುಂದಕ್ಕೆ ಹಾಕಿ ನೋಡ್ರಿ. ನಮ್ಗ ಎಲ್ಲಿಗೂ ಹೋಗಂಗಿಲ್ಲ. ಜೀವನನೇ ಇಲ್ಲಿ ಹೋಗಲಾಕ ನಮ್ಗ. ಇದೇ ಹೇಳ್ಕತ ಹೊಂಟ್ರ ಇದೇ ಹೇಳ್ಕತ ಹೋಗೋಣಂತ. ಇದೇ ಹೇಳ್ಕತ ಹೋಗಿ ಇಲ್ಲಿಗೆ ಬಂದ್ ಹತ್ತೆ ನಮ್ಗ ಸಮಸ್ಯೆ. ನಮ್ಗೆ ಎಲ್ಲಿ ನಮ್ ಊರ್ ಮುಂದಕ್ಕೆ ಹಾಕ್ಬಿಡ್ರಿ ನಮ್ಗ. ಅವು ನೀರ್ ಹತ್ಲಾರ್ದ ಮುಂದಕ್ಕೆ ದಯವಿಟ್ಟು ನಮ್ ಮುಂದಕ್ಕೆ ಹಾಕ್ಬಿಡ್ರಿ. ನಿಮ್ ಪರಿಸ್ಥಿತಿ ಹೆಂಗಿತ್ತು? ನೀರ್ ಬಂದಾಗ ನಿಮ್ ಮನೆಯೆಲ್ಲ ಮುಳುಗ್ ನಿಮ್ ಪರಿಸ್ಥಿತಿ ಹೆಂಗಿತ್ತು? ನಮ್ ಪರಿಸ್ಥಿತಿ ಮನಾರಾಗ್ಯದ, ಗಂಭೀರ ಆಗ್ಯದ. ಕರೆಂಟ್ ಇಲ್ಲ, ನೀರಿಲ್ಲ, ಊಟ ಇಲ್ಲ, ಮನೆ ಗ್ಯಾಸ್ ಖತಮ್ ಆಗ್ಯದ, ಎಲ್ಲಾ ಖತಮ್ ಆಗ್ಯದ. ಏನ್ ಮಾಡ್ಬೇಕು ನಾವು? ಒಟ್ಟಿಗೆ ಯಾರ ಕೇಳಕತ್ತಾರ? ಹೊಸ ಊರಾಗ ತಂದಾಕ್ತಾರ, ಇಲ್ಲಿ ತಂದಾಕವಲ್ರಿ. ಇಲ್ಲಿ ಯಾರನ್ನ ಸತ್ತು ಬಿದ್ದಾರ ನಮ್ ಕೇಳವಲ್ರಿ ಯಾರು. ಈಗ ಎಲ್ಲಾ ಕಡೆ ನಿಮ್ ಇಡೀ ಪೂರಾ ನೀರಾಗ್ಯದ ಪೂರಾ. ಈಗ ನೀವ್ ಎಲ್ಲಿ ಹೋಗಿ ಉಳ್ಕೊಂಡ್ರಿ ನೀವು? ಅವಾಗ ಮನೆಗೆ ನೋಡ್ರಿ, ನಿಮ್ ಮನೆಯಲ್ಲ ಪೂರಾ ಮುಳುಗಿ ಹೋಗ್ಯಾವ, ಏನು ಉಳಿದಿಲ್ಲ ನೋಡ್ರಿ. ಇಡೀ ಊರೇ ಮುಣಿಗ್ಯದ. ಈಗ ಊರ್ ಮುಣಿಗ್ಯದ. ಈಗ ಅಲ್ಲಿ ಬಾ ಇಲ್ಲಿ ಬಾ ಅಂತಾರ. ಅಲ್ಲಿ ಶಾಲೆಗೆ ಹೋಗಿ 2 ದಿನ ನಾವ್ ಅನ್ನ ತಿನ್ಲಕ್ ಹೋಗಲ್ಲ. ಈಗ ನಮ್ ಕಂಪಲ್ಸರಿ ಆ ಊರಿಗೆ ಒಂದ್ ಊರ್ ಹಾಕ್ಬೇಕು. ಈಗ 3 ದಿನ ಆಯ್ತು ಅನ್ನ ನೀರಿಲ್ಲ, ಮಾತಾಡ್ಲಕ್ನು ತರುವಿಲ್ಲ. ಒಳಗ್ ಹೊಕ್ಕಂಡ ಎಲ್ಲಾ ಮಾಲ್ ತೊಯ್ದದ. ಮಕ್ಕಳು ಮೊಮ್ಮಕ್ಕಳಿಗೆ ಬೇರೆ ಊರಿಗೆ ಕಳ್ಸುವಾಗಿ ಕೂಸುಗಳು ಕೇಳ್ತಾವ. ಅನ್ನ ಬೇಡ್ಲಕತ್ತೇವ್, ಬೇರೆ ಊರಿಗೆ ಕಳಿಸಿವಿ. ನಾವ್ ಮನೆಗೆ ಒಬ್ರು ದೊಡ್ಡರಿ. ಈಗ ನಮ್ಗೆ ಊರಿಗೆ ಒಂದು ಊರ್ ಹಾಕ್ಬೇಕು. 2 ದಿನ ಅನ್ನ ಹಾಕ್ತಿವಿ, ನೀರ್ ಹಾಕ್ತಿವಿ ಅಂದ್ರೆ ನಾವ್ ಹೋಗಲ್ಲ ಅಂತ ಇಲ್ಲಿ ಕುಂತೀವಿ. ಈಗ ನೀರ್ ಕಮ್ಮಿ ಆಗ್ಲಿಕ್ತಾವ. ಈಗ ನೀರ್ ಕಮ್ಮಿ ಆದ್ಮೇಲೆ ನಿಮ್ಗೆ ಏನಾರ ಮಾಡ್ಕೊಂಡ್ ತಿನ್ಲಿಕ್ಕೆ ಏನಾರ ಮನೆಗೆ? ಏನಿಲ್ಲ. ಜಳ ನೀವು ನೀರ್ ಕುಡ್ದಿರಿ ಸಾಬ್ರೆ? ಬೇಕಿದ್ರಿ ನೀರ್ ತೋರಿಸ್ತೀವಿ, ನಮ್ ಮನಿಗ್ ಬರ್ರಿ. ಮಕ್ಕಳ ಮರಿಗಳಿಗೆಲ್ಲ ಹೆಂಗ್ ಮಾಡಿದ್ರಿ? ಹೋಗಿ ಕಳ್ಸಿವ್ರಿ ಬೇಲೂರಿಗೆ ಕಳ್ಸಿವ್ರಿ. ಮತ್ತೆ ಎಲ್ಲೆಲ್ಲ ಬೆಳ್ಕೊಂಡ್ ತಿನ್ನಕ್ ಹೋರಿ ಅಂತ ಬೇರೆಯವ್ರಿಗೆ ಕಳ್ಸಿವ್ರಿ. ಈಗ ಏನಿಲ್ಲ ನೋಡ್ರಿ, ಬರೀ ನೀರ್ ಕುಡಿಬೇಕು, ಕುಂದ್ರಬೇಕು ನೋಡ್ರಿ. ಮನ್ಯಾಗ ಎಲ್ಲಾ ಒಟ್ಟು ಕಲಾಸ ಆಗ್ಯಾದ. ದಸರಾ ಹಬ್ಬ ಅದ ಈಗ. ಮತ್ತೆ ದಸರಾ ಹಬ್ಬ ಅದ್ರಿ. ಆಯ್ತು, ದಸರಾ ಹಬ್ಬ ಏನ್ ಮಾಡಮ್ಮ? ಮಾಡೋದಾಗಲ್ಲ. ನಮ್ಗ ಏನಿಲ್ರಿ ಮಾಡ್ಲಕ್ಕ ಉಳ್ಳಾಕ ಏನಿಲ್ಲ. ಅಡಿಗೆ ಮಾಡ್ಲಕ್ ಕಟ್ಟಿಗೆ ಇಲ್ಲ, ಗ್ಯಾಸ್ ಇಲ್ಲ, ಏನೂ ಇಲ್ರಿ. 3 ದಿನ ಆಯ್ತ್ರಿ ಇದ್ರಾಗೆ ಒದ್ದಾಡ್ಲಕತ್ತೀವಿ ನಾವು. ಮನೆಗ್ ತೇಳೇನೋ ನಿಮ್ ಊರಾಗ ಏನಾರ ಉಳ್ದಾವ? ನಿಮ್ ಮನೆಗೆ ಏನಾರ ಉಳ್ದಾವ? ಬಾಂಡೆ ಇಟ್ಟಿವಿ, ಅವ್ರು ತೊಳಿಲಕತ್ತೀವಿ. ಬಂದ್ ತಕ್ಕತ್ತೀವಿ, ಹಿಡಿಯ ಮಾಡ್ರಿ ತೋರಿಸ್ತೀವಿ. ಒಗಟಿವಿ ನೋಡಲ್ಲ ಆ ಬಾಂಡೆ ಅಂಗಳಕ್ಕಿಟ್ಟಿವಿ, ನೀರ್ ತುಂಬಿಟ್ಟಿವಿ. ಈಗ ಮನಿ ಎಲ್ಲಾ ಮುಳುಗ್ಯಾವ, ಎಲ್ಲ ಆಗ್ಯಾವ. ಈಗ ನೀರ್ ಕಮ್ಮಿ ಅಲ್ಲತ್ತವ, ಬಾಗಿಲ್ ತೆಗಿಲತ್ರ ಏನ್ ಕಾಣತ್ತವ ನಿಮ್ಗ? ನಾವು ಕೇಳು, ನಮ್ ಜೀವಕ್ಕೆ ಭಯ ಆಗ್ಲತ್ತದ. ನಮ್ಗೆ ಯಾರು ಬಂದ ಇದು ಮಾಡೋರಿಲ್ಲ, ಕೇಳೋರಿಲ್ಲ. ಕೂಸ್ ಹಚ್ಚರು ತಾಯಿ ಮಲಿಕೊಡ ತಾಯಿ ಸತ್ತಾಳ ನಮ್ಮ ಪಾನಿಗೆ. ಭೀಮಾ ನದಿನೇ ಮುಣಿಗದ ನಮ್ ಸತ್ತಾಳ. ಯಾರು ಈಗ ಏನಾಗ್ಬೇಕು? ಪ್ರತಿ ಸರಿ ಬಂದಾಗ ಸಮಸ್ಯೆ. ಬೈಲೆ ಊರ್ ಶಿಫ್ಟ್ ಆಗ್ಬೇಕು. ನಮ್ ಊರ್ ಶಿಫ್ಟ್ ಬೇಕು. ನಮ್ಗೇನು ನೀವು ರೊಕ್ಕ ಕೊಡು, ರೂಪಾಯಿ ಕೊಡ ನಾವ್ ಕೇಳಲ್ಲ. ನಮ್ ಊರ್ ಶಿಫ್ಟ್ ಮಾಡ್ಬೇಕು. ಮತ್ತೆ ಈಗ ನೀರ್ ಬಂತಂದ್ರೆ ಹೆಂಗ್ ಮಾಡ್ತೀರಿ? ಮತ್ ನೀರ್ ಕೂಡದೆ ನಾವ್ ಯಾಕಡೆ ಹೋಗಲ್ಲ. ಊರ್ ಶಿಫ್ಟ್ ಆಗ್ಬೇಕು ಒಂದು, ಇನ್ನ ನಮ್ ಪ್ರಾಣ ಹೋಗ್ಬೇಕು ಒಂದು. ಎಲ್ಲಿಗೆ ಹೋಗಲ್ಲ. ಊರ್ ಶಿಫ್ಟ್ ಆದ್ರೆ ಎಲ್ಲಿಗೆ ಹೋಗಲ್ಲ. ಎಷ್ಟು ವರ್ಷ ಹಿಡಿದು ಕೇಳತ್ತೀರಿ ಶಿಫ್ಟ್ ಮಾಡ್ಬೇಕು? ನಾವು 75-80 ವರ್ಷದ ಕೇಳತ್ತಿ, ಯಾರಿಗೆ ಕೇಳಿಲ್ಲ. ಏನಂತಾರೆ? ಎಲೆಕ್ಷನ್ ಟೈಮ್ನಾಗ ಎಲ್ಲ ಬರ್ತಾರಲ್ಲ, ಏನಂತಾರೆ? ಮಾಡಮ್ಮ ಆಯ್ತು, ಮಾಡಮ್ಮ ಅಂತಾರ ಹೋಗ್ತಾರ. ಈಗ ನಿಮ್ ಮಿನಿಸ್ಟರ್ ಅದಾರ, ಪ್ರಿಯಾಂಕ್ ಅವ್ರ ಅದಾರ, ಅವ್ರ ಗಮನಕ್ಕೆ ತಂದಿರಿ ಇವೆಲ್ಲ ಸಮಸ್ಯೆಗಳ ಬಗ್ಗೆ? ಗಮನಕ್ಕೆ ಕೊಟ್ಟದಾಗ್ಯದ, ಮಾಡಿದ್ದಾಗ್ಯದ. ಎಲ್ಲ ಊರ ದೊಡ್ಡ ರೈತರು ಬಗ್ಗೆ ಗಮನ ಕೊಟ್ಟಾರ. ನಾವು ಬಡ ಜನರು, ದುಡ್ದೋರು, ನಾವ್ ಅವ್ರ ಹೋಗಿಲ್ಲ. ದೊಡ್ಡ ವ್ಯಕ್ತಿಗಳು ಹೋಗಿ ಭೇಟಿಯಾಗ್ಯಾರ, ಆದ್ರೆ ಅವ್ರಿಗೆ ಕೇಳ ಮಾಡಿಲ್ಲ. ಅದು ಮಾಡೋದೇನದ? ಇದು ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಅಂದ್ರೆ ಎಷ್ಟೇ ಪ್ರಮಾಣದ ನೀರು ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಈ ಊರನ್ನ ಬಿಟ್ಟು ಕಾಳಜಿ ಕೇಂದ್ರಕ್ಕಾಗಲಿ ಬೇರೆ ಕಡೆಯಲ್ಲೂ ನಾವು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನ ಶಾಶ್ವತವಾಗಿ ಇಲ್ಲಿಂದ ಸ್ಥಳಾಂತರ ಮಾಡಿದ್ರೆ ಮಾತ್ರ ಊರು ಬಿಡ್ತೀವಿ ಅನ್ನುವಂತ ಮಾತು ಹೇಳ್ತಾರೆ. ಕೇವಲ ಈಗಷ್ಟೆಲ್ಲ ಕಳೆದ 60-70 ವರ್ಷಗಳಿಂದ ನಮ್ಮನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ. ಆದ್ರೆ ಯಾರು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಯಾರು ಕೂಡ ಕಿವಿಗೆ ಹಾಕೋತಾ ನಮ್ಮ ಸಮಸ್ಯೆಗೆ ಕೇಳ್ತಾ ಇಲ್ಲ ಅನ್ನುವಂತ ಮಾತು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾ ಇದ್ರು. ನಿಜಕ್ಕೂ ಕೂಡ ಇವರ ಸ್ಥಿತಿ ನೋಡಿದ್ರೆ ಎಂತರೂ ಕೂಡ
ಮರ್ಕ ಆಗುತ್ತೆ, ಆಕ್ರೋಶವೂ ಕೂಡ ಬರುತ್ತೆ. ಅಂತ ದಯನೀಯ ಸ್ಥಿತಿಯಲ್ಲಿ ಕಳೆದ ಒಂದು ವಾರ ಇವರು ಪ್ರವಾಹದಲ್ಲಿಯೇ ಕಳೆದಿದ್ದಾರೆ. ಊಟ, ನೀರು, ತಿಂಡಿಗೆ ಪ್ರತಿಯೊಂದಕ್ಕೂ ಕೂಡ ಇವರು ಪರದಾಡಿದರೆ ಇವರು ಮನೆಯಲ್ಲಿರ್ತಕ್ಕಂಥ ಯಾವುದೂ ಕೂಡ ಉಳಿದಿಲ್ಲ, ಸಂಪೂರ್ಣವಾಗಿ ಸರ್ವನಾಶ ಆಗೋಗಿದೆ. ಅವರ ಬದುಕು ಮತ್ತೆ ಕಟ್ಕೊಳ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಹೀಗಾಗಿ ಏನಾದ್ರೂ ಆಗಲಿ ಆದ್ರೆ ಈ ಬಾರಿ ಆದ್ರೂ ನಮ್ಮನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ ಅಂತ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾರೆ. ಒಟ್ಟಿನಲ್ಲಿ ಭೀಮಾ ನದಿಯ ಅಬ್ಬರ, ಭೀಮಾ ನದಿಯ ಜಲಾಸುರನ ಆಕ್ರೋಶಕ್ಕೆ ಕಡಬೂರು ಗ್ರಾಮದ ಜನ ಅಕ್ಷರಶಃ ಬೆಚ್ಚ ಬಿದ್ದಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ, ಜರಿತಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.